ದೇವ್ರ ಮೇಲೆ ನಂಬಿಕೆ? ದೇವ್ರ ಮೇಲೆ ಅಫ್ಕೋರ್ಸ್ ತುಂಬ ನಂಬಿಕೆ ಇದೆ ನನಗೆ. ಅಂದರೆ ಯಾವ ಒಂದು ಲೈಕ್ ಆಗಿ ಈಗ ಬೆಳಗ್ಗೆ ಎದ್ದ ತಕ್ಷಣ ದೇವರು ಅನ್ನೋರು ಇರ್ತಾರೆ, ಈಗ ಅವು ಏನಾದರೂ ಆಗ್ತಾ ಇದ್ರೆ ದೇವ್ರೆ 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 ಅನ್ನೋರು ಇರ್ತಾರೆ. ಯಾವ ಒಂದು ಹಂತದಲ್ಲಿದೆ ಅಂತ ದೇವರ ಪ್ರಾರ್ಥನೆ ನಿಮ್ಮ ಪ್ರಕಾರ? ದೇವರು ಈಗ ನಾವು ನಮ್ಮನ್ನು ಮಾಡಿದವನು ದೇವ್ರಲ್ವಾ, ನಾವೇ ಇಷ್ಟು ಇಂಟೆಲಿಜೆಂಟ್ ಇದ್ದೀವಿ ಅಂದರೆ ಅವ್ನು ಇನ್ನೆಷ್ಟು ಇಂಟೆಲಿಜೆಂಟ್ ಇರ್ಬೋದು ಯೋಚನೆ ಮಾಡಿ ಅಲ್ವಾ. ಎಲ್ಲದನ್ನು ನಾನು ದೇವ್ರಿಗೆ ಬಿಟ್ಬಿಟ್ಟು ನಾನು ಸುಮ್ಮನೆ ಜಪ ಮಾಡ್ತಾ ಕೂರ್ತೀನಿ ಅಂತ ಅದು ಓಕೆನೆ, ಬಟ್ ಅದರಿಂದ ನಿಮಗೆ ಬೇರೆ ರೀತಿ ಆಧ್ಯಾತ್ಮಿಕವಾಗಿ ನೀವು ಹೋಗ್ಬಿಡ್ತೀರ. ಈ ಕಡೆ ಆ್ಯಕ್ಷನ್ ತಗೊಳ್ಳೋ ಕಡೆ ಏನು ಸಿಕ್ಕಲ್ಲ ನಿಮಗೆ. ಐ ಮೀನ್ ಅದು ರಾಂಗ್ ಅಂತ ಹೇಳ್ತಾ ಇಲ್ಲ. ಆ ಥರ ಸಾಧಕರು ಇದ್ದಾರೆ, ನೀವು ಬರೀ ಜಪ ಮಾಡ್ತಾನೆ ಕೂಡ್ಬೋದು, ಆಧ್ಯಾತ್ಮಿಕವಾಗೂ ಹೋಗ್ಬೋದು. ಬಟ್ ಇಫ್ ಯು ಆರ್ ಲೀಡಿಂಗ್ ದ ಮಾಡರ್ನ್ ಲೈಫ್, ನೀವಿಲ್ಲಿ ಏನಾದರೂ ಆ್ಯಕ್ಷನ್ ತಗೋಬೇಕಾಗುತ್ತೆ. ಹೌದು, ಅರ್ಥ ಆಯ್ತಾ? ಎಲ್ಲಾನು ದೇವ್ರ ಒಂದು ಕೆಲಸ ಮಾಡ್ತೀನಪ್ಪ, ನಿನಗೆ ಇವತ್ತು ನಾನು ಚೆನ್ನಾಗಿ ಪೂಜೆ ಮಾಡಿಬಿಟ್ಟು ಅಲ್ಲೆಲ್ಲೋ ಕೂತ್ಬಿಡ್ತೀನಿ ಮರದಡಿ, ನೀನೆಲ್ಲ ನನಗೆ ಮಾಡಿಕೊಡು ಅಂತ. ಅವ್ನು ಏನು ಮಾಡ್ಬೋದು ಅಂದರೆ ನಿಮಗೆ ಮಾಡೋ ಅಂಥ ಶಕ್ತಿ ಕೊಡ್ಬೋದು. ಇನ್ನು ಸ್ವಲ್ಪ ನಿಮ್ಮ ವೇನಲ್ಲಿರೋ ಅಡಚಣೆಗಳನ್ನೆಲ್ಲ ತೆಗೆದು ಹಾಕ್ಬೋದು, ಆಯಿತಾ? ಬಟ್ ಅವ್ನು ನಿಮಗೋಸ್ಕರ ಬಂದು ಊಟ ಮಾಡೋಕ್ಕಾಗೋದಿಲ್ಲ, ಅವ್ನು ನಿಮಗೋಸ್ಕರ ಬಂದು ಸ್ನಾನ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ಮಾಡ್ಬೇಕು ಯಾರು? ನಾವೇ. ಸೊ ಅವನಿಂದ ಶಕ್ತಿ ತಗೋಬೇಕು, ನಂಬಿಕೆ ಇಟ್ಕೋಬೇಕು. ಬಟ್ ಮಾಡಬೇಕಾಗಿರೋದು ನಾವೇ ಅಟ್ ದಿ ಎಂಡ್ ಆಫ್ ದ ಡೇ. ಸೊ ಡೆಫಿನೆಟ್ಲಿ ದೇವರು ಅಂತ ಒಂದು ನಮ್ಗೆ ಅದೊಂದು ಶಕ್ತಿ, ಅದು ನಮ್ಮನ್ನ ಲೀಡ್ ಮಾಡುತ್ತೆ. ಈಗ ನಿಮ್ಮ ತಾಯಿ ಹೆಂಗೋ ಅದು ಹಂಗೇನೆ. ನಿಮಗೆ ತಾಯಿ ಹೇಳ್ಬೋದು ಸ್ಕೂಲ್ಗೆ ಹೋಗು, ಚೆನ್ನಾಗಿ ಓದು ಅಂತ, ಅವರೇ ಬಂದು ನಿಮಗೆ ಸ್ಕೂಲ್ಗೆ ಹೋಗೋಕ್ಕಾಗುತ್ತಾ, ಓದೋಕ್ಕಾಗುತ್ತಾ? ಇಲ್ಲ. ದೇವರು ಹಂಗೇನೆ ಸೇಮ್. ನೀವು ಅಂದರೆ ನಿಮ್ಗೆಲ್ಲೋ ಒಂದು ಕಡೆ ನಿಮ್ಮ ತಂದೆ ತಾಯಿ ಇದ್ದಾರೆ, ನಿಮ್ಮ ತಾಯಿ ಇದ್ದಾರೆ ಅಂತ ಒಂದು ಶಕ್ತಿ ಇರುತ್ತಲ್ವಾ, ಸೇಮ್ ದೇವ್ರು ಹಂಗೇನೆ. ಆ ಶಕ್ತಿ ನೀವು ನಂಬಿಕೆ ಇಟ್ಕೋಬೇಕಷ್ಟೇ. ನನ್ನನ್ನು ಅವ್ನು ಕಾಪಾಡ್ತಾನೆ, ನನ್ಗೆ ಏನೇ ಕಷ್ಟ ಅವನನ್ನು ನಂಬಿದ್ರೆ ಕಷ್ಟ ಬರಲ್ಲ ಅಂತ ಅದಿಲ್ವೇ. ಓಕೆ, ಕಷ್ಟ ಅನ್ನೋದು ಎಲ್ಲ ಒಂದು ಪ್ರಾಣಿಗೂ ಬರುತ್ತೆ, ಒಂದು ಸೊಳ್ಳೆಗೂ ಬರುತ್ತೆ ಕಷ್ಟ. ನಾವು ಮನುಷ್ಯರಿಗಂತೂ ಬಂದೇ ಬರುತ್ತೆ. ಇಲ್ಲಿ ನಾವು ಕಷ್ಟ ಅನುಭವಿಸೋಕ್ಕೆ ಬಂದಿರೋದು. ಸಫರಿಂಗ್ ಇಸ್ ಅ ಪಾರ್ಟ್ ಆಫ್ ದ ಹ್ಯೂಮನ್ ಜರ್ನಿ. ಸೊ ಅದನ್ನು ನೀವು ನಾನು ಇವತ್ತು ದೇವಸ್ಥಾನಕ್ಕೆ ಹೋದೆ, ಅಲ್ಲೇನೋ ಒಂದು ಪ್ರಸಾದ ಹಂಚಿದೆ, ಅಥವಾ ಅಲ್ಲೇನೋ ಒಂದು ನಾನು ಪೂಜೆ ಕೊಟ್ಟೆ, ಅರ್ಚನೆ ಕೊಟ್ಟೆ, ಅದಕ್ಕೆ ನನ್ನ ಜೀವನದಲ್ಲಿರೋ ಕಷ್ಟಗಳೆಲ್ಲ ಹೋಗ್ಬಿಡುತ್ತೆ ಅಂತ ಅನ್ಕೊಳಕ್ ನೀವು ಆಗೋದಿಲ್ಲ.